सदा वसन्तं हृदयारविन्दैः प्रभुं भवामि सहितं नमामि। यदम्बरी कमलध्रुवं तपत्रयमालं शान्तेकपदं देवं सिद्धारूपं ज्ञानसिद्धिं तपस्सिद्धिं सर्वसिद्धिं शिवं स्वयं सिद्धमां वन्दे सिद्धारूपं। अकारण करुणाशाली अनित्य बंधु सिद्धार्थ महास्वामी ಕೃಪೆಯಿಂದ ಪ್ರತಿ ವರ್ಷದಂತೆ ಪವಿತ್ರವಾದ ಪಾವನವಾದ ಗುರುದೇವರ ಜನ್ಮಭೂಮಿಯಲ್ಲಿ ನಾವೆಲ್ಲ ಕೂಡ ಇವತ್ತಿನಿಂದ 7 ದಿವಸ ಕೀರ್ತನವಾಗಿ ಗ್ರಂಥದ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಪರಿಚಯ ಇದ್ದಂತೆ ಪಠಣ ಪಾರಾಯಣ ಪಠಣ ಅಂದರೆ ಓದುದು, ಯಾವಾಗ ಓದುದು, ಎಷ್ಟಾಗಿ ಓದುದು, ಅದು ಪಠಣ. ಪಾರಾಯಣ ಅಂದರೆ ಅದು ನಿಯಮಿತವಾಗಿ ಪ್ರಥಮದಲ್ಲಿ ಮಾಡಿಕೊಂಡ ರೀತಿಯನ್ನೇ ಕಡೆಯವರೆಗೂ ಮುಗಿಸುವುದು ಪಾರಾಯಣ ಅಂತ ಹೇಳ್ತಾರೆ. ನಾವು ಈ 7 ದಿವಸ ಗ್ರಂಥದ ಪಾರಾಯಣವನ್ನು ಮಾಡ್ತಾ ಇದ್ದೀವಿ. ಪಠಣದ ಪಾರಾಯಣ ಅಂದರೆ 7 ದಿವಸಗಳಲ್ಲಿ ಇದನ್ನು ನಾವು 9 ದಿವಸದಲ್ಲಿ ಮುಗಿಸ್ತಾ ಇದ್ದೀವಿ. ಅದಕ್ಕೆ ಕಾಲದಲ್ಲಿ ಕೂಡ ನಿಯಮಿತವಾಗಿ 56 ಅಧ್ಯಾಯಗಳನ್ನು ಈ 7 ದಿವಸದಲ್ಲಿ ಓದಿ ಅದು ಪಠಣ ಮಾಡಿ ಮುಗಿಸುವುದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ದಿನಂಪ್ರತಿ 8 ಅಧ್ಯಾಯ ಆಯಿತು ಅಂದರೆ 50 ಅಧ್ಯಾಯ ಮುಗಿತು. ಅದನ್ನು ಕೊನೆಯ ದಿವಸ ಜಾಸ್ತಿ ಓದಬೇಕಾಗಲ್ಲ, ಅದನ್ನು ಓದಿ ಮುಗಿಸಬೇಕು. ಇದು ನಿಯಮ, ಇದು ಪಾರಾಯಣದ ಪದ್ಧತಿ. ಯಾವುದೇ ಗ್ರಂಥವನ್ನು ನಾವು ಓದಬೇಕು ಅಂದರೆ ನಿಯಮದ, ಅದಕ್ಕೆ ಮತ್ತು ಮೊದಲ ದೇವತೆಗಳಕ್ಕೆ ಹೆಂಗೆ ದೇವರು ಪೂಜೆ ಮಾಡ್ತೇವೆ, ದೇವರು ಪೂಜೆ ಮಾಡ್ತೇವೆ, ಹಾಗೆ ಗ್ರಂಥವನ್ನು ಪೂಜಿಸಿ ಪ್ರಾರ್ಥಿಸಿ ಮಾಡುವುದು. ಪ್ರಾರ್ಥನಾಕ್ಕೆ ಸಂಪೂರ್ಣ ಈ ವಿಷಯದಲ್ಲಿ ಕೇಳಿದ ಅದು ನನ್ನ ಅಂತಃಕರಣಕ್ಕೆ ಅದು ವ್ಯಾಪಿಸಿ ಪರಿಣಾಮ ಮಾಡಲಿ ಅಂತ ಪ್ರಾರ್ಥನೆ. ಪಠಣ ಮಾಡೋದು ಓದುವುದು, ಪ್ರಾರ್ಥನೆಗಳನ್ನು ಅದರ ಪರಿಣಾಮ ನನ್ನ ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಕೃಪಾ ಮಾಡುವ ಪ್ರಾರ್ಥನೆ ಮಾಡಿ ಇದನ್ನು ಪ್ರಾರಂಭ ಮಾಡಬೇಕು. ಇದು ಗ್ರಂಥ ಕರ್ತವ್ಯವಲ್ಲ, ಇದು ಕೇವಲ ಪುಸ್ತಕ ಅಲ್ಲ, ಇದು ಕಾಮಧೇನು. ಕಾಮಧೇನು ಹೆಂಗೆ ಹೇಳಿಕೊಡ್ತದೆ, ಕಲ್ಪವೃಕ್ಷ ಹೆಂಗೆ ಹೇಳಿಕೊಡ್ತದೆ. ಈ ಗ್ರಂಥವನ್ನು ನಿಯಮಿತ ರೂಪದಿಂದ ಪಾರಾಯಣ ಮಾಡತಕ್ಕಂಥವರಿಗೆ ಅವರ ಸಮಸ್ತ ಇಚ್ಛೆಗಳನ್ನು ಕೊಡ್ತದ ಅನ್ನುವಂಥ ದೃಷ್ಟಿಯಿಂದ ಗ್ರಂಥಪತ್ರ ಬರೆಯುವ ತಾವೆಲ್ಲರ ಭಕ್ತಿಯಿಂದ ಇದನ್ನು ಈ ಪಾರಾಯಣ ಮಾಡಿ ಮುಗಿಸಿ ನಿಮ್ಮ ಮನೆಯವರು ಕೂಡ ಇದನ್ನು ಪಠಣ ಪಾರಾಯಣದ ಪಠಣ ಇದನ್ನು ಬರ್ತದೆ. ಇದು ಪಾರಾಯಣ ಅದಕ್ಕೆ ಪಠಣ ಪಾರಾಯಣ ಸಪ್ತಾಹ 7 ದಿವಸ ಮುಗಿಸುವುದು ಪಾರಾಯಣ, ದಿನವೊಂದರಲ್ಲೂ ಪಠಣ. ಅದಕ್ಕೆ ಪಠಣ ಪಾರಾಯಣ ಮಾಡತಕ್ಕಂಥವರಿಗೆ ಬಲ್ಲವರಾಗ ಅವರಿಗೆ ಸದ್ಗುರು ಮತ್ತು
ಮಾಡ್ತಾರೆ. ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯ ಸದ್ಭುತ ಪರಮಾತ್ಮನಂತ ಬಂದಿದ್ದಾರೆ. ಅದಕ್ಕೆ ಇವತ್ತು ದಿವಸ ಅದನ್ನು ಪ್ರಯತ್ನ ಮಾಡಿ ಶ್ರೀ ಮಹಾತ್ಮೆ ಗಣೇಶನನ್ನು ಶ್ರೀ ನಾಲ್ಕು ವೇದ ಆವಶಾಸ್ತ್ರ 18 ಪುರಾಣ 28 ಬುದ್ಧ ಆಗಮನ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ತಿಳಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವುದು. ಸರ್ವ ನಷ್ಟಗಳು, ಸರ್ವ ಪಾಪಗಳು, ಶೋಧಗಳು, ಭೂತರಾಗಿ ಸರ್ವರಾಶಿಗಳನ್ನು ಸಂಗಮಗಳಿಂದ ಸುಖ ಸೌಭಾಗ್ಯವನ್ನು ಬಂದಿರುವುದು. ಶ್ರೀ ಸಿದ್ಧ ಸದ್ಗುರು ಪಾಠಗಳು ಮಾಡುವುದರಿಂದ ಶಾಂತಿ, ಶಾಂತಿ, ವಿವೇಕ, ಜ್ಞಾನ, ಸಂಸ್ಕೃತಿಗಳು ಪ್ರಾಪ್ತವಾಗುವುದು. ಈ ವ್ಯವಸ್ಥೆಗಳನ್ನು ಪರೀಕ್ಷೆ ದೇವತಾ ಮಂತ್ರದಲ್ಲಿ ಗಂಧ ಅಕ್ಷತಾ ಗುರುಗಳ ದೀಪನೈವೇದ್ಯವನ್ನು ಸೂಚಿಸಿ ಪ್ರತಿ ಅಧ್ಯಾಯ ಪ್ರಾರಂಭದಿಂದ ನಿನ್ನೆ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳೂರು ಸಾಧಕರು ಭಕ್ತಿಯಿಂದ ಸ್ವೀಕರಿಸಿದರು. ಶಿಷ್ಟರ ಸಂಪ್ರದಾಯವಾಗಿದೆ. ಈ ಗ್ರಂಥವನ್ನು ಪಾರಮಾರ್ಥಿಕವಾಗಿಯೂ ಅಂದರೆ ನಮ್ಮ ಜೀವನದ ಕಲ್ಯಾಣಕ್ಕಾಗಿಯೂ ಏನು ಮಾಡಬೇಕು ಅಥವಾ ನಮ್ಮ ಪ್ರಭುತ್ವ ಸೌಖ್ಯಕ್ಕಾಗಿ ಏನು ಮಾಡಬೇಕು ಅನ್ನೋದು ಎರಡನ್ನೂ ಬರೆದ ನಿಯಮದಿಂದ ಗ್ರಂಥಕರ್ತರು ಬರೆದಂಗೆ ಯಾವ್ಯಾವ ಕೆಲಸಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಬರುತ್ತೆ ಅದನ್ನು ಮಾಡಬೇಕು. ಇಲ್ಲ ಪ್ರತಿ ಒಂದು ಅಧ್ಯಾಯವನ್ನು ಆತ್ಮಕಲ್ಯಾಣಕ್ಕಾಗಿ ಗುರುಕೃತಿಗಾಗಿ ಮಾಡುವ ಸಿದ್ಧಿಯಾಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದು ಗ್ರಂಥ ಅಲ್ಲ, ಸಾಕ್ಷಾತ್ ಸಿದ್ಧಾಗದೆ ಇವುಗಳೆಲ್ಲ ಅಂತ ಭಾವನೆ ಮಾಡಿ ಇದನ್ನು ವಂದಿಸಿ ಪೂಜಿಸಿ ಕೃಷಿಯ ಸಮಸ್ತ ನಿಮ್ಮ ಕಾಮನೆಯ ಪೂರ್ತಿ ಆಗುತ್ತದೆ ಅನ್ನುವುದರಲ್ಲಿ ಸಂಶಯವಿಲ್ಲ. ಅದಕ್ಕೆ ಒಂದನೇ ಅಧ್ಯಾಯ ನೋಡ್ತೀನಿ. ಒಂದನೇ ಅಧ್ಯಾಯ ಶ್ರೀ ಗಣೇಶನ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ದೇಶಿಕಾಯ ಸದ್ಗುರು ನಿಮಗೆ ಜಯಕಾರು. ಗಣೇಶ ಶಾರದಾರನ್ನು ನೀನೇ ಸ್ಮರಿಸುತ್ತೇನೆ. ನೀನು ಅನಾದಿಯು ಅನಂತನಾಗಿರು. ಅಂತಃಕರಣವನ್ನು ಪ್ರತಿಗಳಿಗೆ ವ್ರತವು ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ನಿನ್ನ ಪ್ರತಿಜ್ಞೆಯಲ್ಲಿ ಪೂರ್ಣ ಉದಯವನ್ನು ಉಚ್ಚರಿಸುವಂತಾಗಿ ಅದೇ ಪ್ರಕಾರವಾಗಿ ಎಲ್ಲಾದ ನಿಮ್ಮ ಚರಿತ್ರೆಯನ್ನು ನಿಮ್ಮನ್ನು ಕೀರ್ತಿಸುತ್ತೇವೆ. ಯಾವ ಪ್ರತ್ಯೇಕ ಮೂಟವನ್ನು ಮಾತನಾಡುವನು, ಮೂಟನ್ನು ಪ್ರಭುತ್ವವನ್ನು ಇರುವವನು ಮತ್ತು ಕೂಡಲಲ್ಲಿ ಪ್ರತಿಷ್ಠಿತವನ್ನು ಅಂತ ಅಪಾರನಾಗಿರುವಂಥ ನೀನು ನಮ್ಮ ಮಧ್ಯೆ ತೋರಿಸುವಂತಹ ಸದಾಕಾಲದಲ್ಲಿ ಸ್ವಲ್ಪಗಳು ಅನಂತರಗಳಿಂದ ನಡೆಸುವಂತಹ ನೀನು ವಿರಾಮಾತ್ರದಿಂದ ನಿನ್ನ ಹಸ್ತದಲ್ಲಿ ಕೊಂಡೊಯ್ಯುತ್ತಿರುವಂಥ ನಮ್ಮನ್ನು ಕೊಂಡಾಡಿಸುವಿ. ನೀನು ಸರ್ವಂತರಾಗಿ ವ್ಯಾಪಿಸಿಕೊಂಡಿದ್ದು ಗುರುಗಳ ಮಾತ್ರದಿಂದ ಅಜ್ಞಾನಿಸಿ ಅಂದರೆ ಮಹಾಶಿವರು ಅವರು ಕೈವಾಚಾಗುತ್ತೆ ಉಪನಿಷತ್ತು ಪಾಲಿಸುತ್ತಿ ಮತ್ತು ಗುರುಗಳಿಗೆ ಸಮಾಜಕ್ಕೆ ಆಗಿರುತ್ತಿ. ನಾಮಕೃತವಾಗಿ ಧರಿಸಿದರೆ ಗುರುಗಳು ಹೋಗುತ್ತಾರೆ ಮತ್ತು ನಿನ್ನ ಚರಿತ್ರೆಯನ್ನು ರಚಿಸುವುದಕ್ಕೆ ಭವಿಷ್ಯದಿಂದ ಉಂಟಾಗುತ್ತದೆ. ವಿಶೇಷವಾಗಿ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳ ಚರಿತ್ರೆಯನ್ನು ಮಹಾನ್ ಪ್ರತೀಕನಾಗಿರ್ತಕ್ಕಂಥ ಬ್ರಹ್ಮೋತ್ತಮನಾಗಿರುವ ಪರಮಸದ್ಗುರು ಸಿದ್ಧಾರ್ಥ ಶಿಕ್ಷಣವನ್ನು ಸಿದ್ಧಾರ್ಥ ಕಾಲ ಸನ್ನಿಧಿಯಲ್ಲಿ ಕೂತು ದಿನಂಪ್ರತಿ ಉಪವಾಸವನ್ನು ಮಾಡಿ ಗುರುವಾರ ಪ್ರಾರ್ಥನೆ ಮಾಡಿ ಚರಿತ್ರೆಯನ್ನು ಓದಿದ್ದಾನೆ ಮಾಡ್ತಾರೆ. ಯಾರು ನಿರಂತರವಾಗಿ ಚರಿತ್ರೆಯನ್ನು ಪಠನೆ ಮಾಡ್ತಾರೆ, ಸ್ಮರಿಸ್ತಾರೆ, ತಮ್ಮ ಜೊತೆಗಿರ್ತಾರೆ ಅಂತ ಪುಣ್ಯಾತ್ಮರು ಸದಾ ಸಿದ್ಧರು ನಿಮ್ಮ ಸೂಕ್ತ ಸದಾ ಕೈಕೋಟೆ ಇರ್ತಾರೆ. ಅಂತಹ ಸುದ್ದಿಯನ್ನು
ಪ್ರಕರಣ